ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2025 ಡಿಸೆಂಬರ್ ತಮ್ಮೆಲ್ಲರಿಗೂ ಶುಭವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನಲ್ಲಿ ವೃಶ್ಚಿಕ ರಾಶಿಯ ಭವಿಷ್ಯ ಈ ಡಿಸೆಂಬರಲ್ಲಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ 2ರಲ್ಲಿ ಸೂರ್ಯ ಸಂಚಾರ, 2ರಲ್ಲಿ ಮಂಗಳ ಸಂಚಾರ, 2ರಲ್ಲಿ ಬುಧ ಶುಕ್ರರ ಸಂಚಾರ, ಅಷ್ಟಮದಲ್ಲಿ ಗುರು ಸಂಚಾರ. ಅಷ್ಟಮದಲ್ಲಿ ಗುರು ಸಂಚಾರ ಆಗುವಾಗ ಅಷ್ಟೊಂದು ಶುಭವನ್ನು ತಂದು ಕೊಡಲ್ಲ. ಯಾಕಂದರೆ ಗುರು 2, 5, 7, 9, 11ರಲ್ಲಿ ಹೆಚ್ಚು ಫಲವನ್ನು ಕೊಡ್ತಾನೆ ಅವನು. ಆದರೆ ಅಷ್ಟಮದಲ್ಲಿ ಇರತಕ್ಕಂಥ ಗುರು ನಷ್ಟವನ್ನು ಉಂಟು ಮಾಡ್ತಕ್ಕಂತಾನೆ. ಹಣಕಾಸು ನಷ್ಟ ಆಗ್ತದೆ, ಮಕ್ಕಳಲ್ಲಿ ಆರೋಗ್ಯ ವ್ಯತ್ಯಾಸ ಆಗ್ತದೆ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ವ್ಯತ್ಯಾಸ ಆಗ್ತದೆ, ಆರೋಗ್ಯವಂತರಿಗೆ ಅನಾರೋಗ್ಯ ಉಲ್ಬಣ ಆಗ್ತದೆ. ಕೈಗೆ ಬಂದಿದ್ದು ಯಾವುದು ಬಾಯಿಗೆ ಬರಲ್ಲ ಅನಿಸುತ್ತೆ. ನಾವು ಕೊಡಬೇಕಾದ್ರೂ ಯಾರಿಗೂ ಕೊಡೋಕ್ಕಾಗಲ್ಲ, ಅವರು ನಮಗೆ ಕೊಡಲ್ಲ. ಹಣಕಾಸಲ್ಲಿ ಸಂಸಾರದಲ್ಲಿ ತಾಪತ್ರೆಗಳು ಇರ್ತವೆ. ಗುರುಬಲ ಇಲ್ಲದೆ ಇದ್ದಾಗ ಯಾವುದು ಕೈಗೊಳ್ಳಲ್ಲ, ಯಾವುದೇ ದಿಕ್ಕೆ ದಾರಿ ತೋರಿಸಲ್ಲ, ಮಾರ್ಗದರ್ಶಕರಿಲ್ಲಂಗೆ ಆಗತ್ತೆ. ಇನ್ನು ಪ್ರಾಣ ಭಯ ಅಂತ ಕರೀತಾರೆ, ಅದರ ಕಡೆ ಗಮನವನ್ನು ಕೊಡಬೇಕು. ಉದ್ಯೋಗಸ್ಥರು, ವ್ಯಾಪಾರಸ್ಥರು ಸುಖ ಸಂತೋಷವನ್ನು ಕಂಡುಕೋಬೇಕು. ನಂತರ ಗುರುವೇ ಸರ್ವದ್ರಾವ್ಯ ಆಗಿರೋ ಕಾರಣ ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನೀವೆಷ್ಟು ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡ್ಕೋತೀರೋ ಅಷ್ಟು ಶುಭ ಆಗ್ತದೆ. 5ರಲ್ಲಿ ಶನಿ ಸಂಚಾರ ಆಗ್ತದೆ. ಪುತ್ರರ ಚಿಂತೆ ಹೆಚ್ಚಾಗಿ ಕಾಣುತ್ತೆ, ನಂಬಿದವರ ಮೋಸ ಆಗ್ತದೆ. ಹಾಗೆಯೇ ಶನಿಗ್ರಹ 5ನೇ ಮನೆಗೆ ಬಂದಾಗ ಅಂಥ ಶುಭ ಏನು ಕೊಡಲ್ಲ. ಯಾಕಂದರೆ 3, 6, 11ರಲ್ಲಿ ಶನಿ ಶುಭವನ್ನು ಕೊಡಬೇಕು. ಒಂದೊಂದು ಸಾರಿ 9ರಲ್ಲೂ ಶನಿ ಶುಭವನ್ನು ಕೊಡ್ತಾನೆ. ಆದರೆ ವೃಶ್ಚಿಕ ರಾಶಿಯವರೆಗೆ 5ನೇ ಮನೆಗಿರ್ತಕ್ಕಂಥ ಶನಿ, ಪಂಚಮ ಶನಿ ಬಂದಾಗ ತುಂಬ ಚಿಂತೆಗಳು ಕಾಡ್ತವೆ, ಹಲವಾರು ಚಿಂತೆಗಳು ಬರ್ತವೆ. ಎಲ್ಲವೂ ಒಂದೇ ಸಾರಿ ತಲೆ ಮೇಲೆ ಬರುತ್ತೆ. ಆದ್ದರಿಂದ ನೀವು ಶನಿಗ್ರಹದ ಶಾಂತಿ ಆಗಬೇಕು, ಗುರುಗ್ರಹದ ಶಾಂತಿ ಆಗಬೇಕು. ಈ ಡಿಸೆಂಬರಲ್ಲಿ ವೃಶ್ಚಿಕ ರಾಶಿಯವರು ಯಾವ ಕೆಲಸಕ್ಕೂ ನೀವು ಕೈ ಹಾಕೋದು ಬೇಡ. ಸುಮ್ಮನೆ ಇದ್ಬಿಡಿ, ಹೇಗಿರುತ್ತೋ ಹಾಗೆ ಮುಂದುವರೆದ್ಬಿಡಿ. ಪರಿಹಾರಗಳನ್ನು ಮಾಡ್ಕೋತಾ ಇರಿ, ಕೈ ಸಿಕ್ಕಿದ ಪರಿಹಾರ ಮಾಡ್ತಾಯಿರಿ, ಉದ್ಯೋಗವನ್ನು ಮಾಡ್ತಾಯಿರಿ. ಹೊಸದನ್ನು ಯಾವುದೂ ಪ್ರಾರಂಭ ಮಾಡೋದು ಬೇಡ. ಅನಿವಾರ್ಯ ಪಕ್ಷಗಳೆಲ್ಲ ಮಾಡಲೇಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ ಅಂದಾಗ ಮನೆ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು, ಒಂದು ಸಂಕಲ್ಪ ಮಾಡಿಕೊಂಡು ನೀವು ಮುಂದುವರಿಬೇಕು. ಸೊ ವೃಶ್ಚಿಕ ರಾಶಿಯವರಿಗೆ ಶನಿ ಶಾಂತಿ, ಗುರು ಶಾಂತಿ ಎರಡೂ ಆಗಬೇಕು. ಎಳ್ಳೆಣ್ಣೆಯ ಅಭಿಷೇಕ ಆಗಬೇಕು, ಕಡಲೆಕಾಳನ್ನು ದಾನ ಮಾಡಬೇಕು ಅಂಥೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಸರ್ವೇ ಜನ ಸುಖಿನೇ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.